ದಿನವೂ ವಿರಹಗಳೇ ಗುರುತುಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ರೆಸಿಪಿ ಬಂದು ಗುಲ್ಬರ್ಗ ಸೈಡು ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಮೊದಲಿಗೆ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಳೆ ಬೇಕಾಗುತ್ತೋ ಅಷ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಬಿಡಬೇಕು. ಕುದಿ ಬರೋ ಟೈಮಲ್ಲಿ ಈ ಥರ ವೈಟ್ ನೊರೆ ಇರುತ್ತಲ್ಲ, ಆ ನೊರೆಯನ್ನು ತಕ್ಕೋಬೇಕು. ನೀಟಾಗಿ ಆ ನೊರೆ ಎಲ್ಲ ತಕ್ಕೊಂಡು ನಾವು ಒಂಥರ ಮಾಡಿದ್ರೆ ಗುಲ್ಬರ್ಗ ಸೈಡು ಬೇರೆ ಥರನೇ ಮಾಡ್ತಾರೆ. ಸೊ ಈ ಥರ ಬೇಳೆ ಸಾಂಬಾರು ನೀವು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಇದು ಎಲ್ಲ ನೊರೆ ಎಲ್ಲ ತೆಗೆದ್ಮೇಲೆ ಅದು ಕುದಿಯೋವಾಗ ಒಂದು 2 ಟೊಮೆಟೊನ ಕುಯ್ದು ಹಾಕೋಬೇಕು ಮೀಡಿಯಮ್ ಸೈಜಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ ಲೈಟಾಗಿ. ಆಮೇಲೆ ಲಾಸ್ಟಲ್ಲಿ ನೋಡಿ ಹಾಕೋಬೇಕಾಗುತ್ತೆ. ಒಂದು ಚಿಟಿಕೆ ಆಗೋಷ್ಟು, ಒಂದು 2-3 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸತಿ ಅದನ್ನು ತಿರುಗಿಸ್ಕೊಂಡು ಆಮೇಲೆ ಅದನ್ನು ಕ್ಲೋಸ್ ಮಾಡಬೇಕು. ಹುಣಸೆ ಹಣ್ಣನ್ನು ಸ್ವಲ್ಪ ನೆನೆಸ್ಕೊಂಡು ಇದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಹಾಕೊಳ್ಳಿ. ಈಗಲೇ ಮುಚ್ಚಳ ಕ್ಲೋಸ್ ಮಾಡಬೇಡಿ. ಸೊ ಅದಾದಮೇಲೆ ಒಂದು 2-3 ಡ್ರಾಪ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಧನಿಯಾ ಪುಡಿ ಹಾಕೊಂಡ್ಮೇಲೆ ಇಲ್ಲಿ ನೀಟಾಗಿ ಹುಣಸೆ ಹಣ್ಣನ್ನು ನೀಟಾಗಿ ಕಲಿಸ್ಕೊಂಡು ಹುಣಸೆ ಹಣ್ಣಿನ ರಸನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡಬೇಕು. ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಕುಕ್ಕರ್ ಮುಚ್ಚಳ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಅದು 4-5 ವಿಸಿಲ್ ಬಂದಮೇಲೆ ಅದನ್ನು ಇಳಿಸ್ಬಿಟ್ಟು ಅದರಲ್ಲಿರುವಂಥ ನೀರನ್ನ ಸಪ್ರೇಟ್ ಮಾಡಿ ಬರೀ ಬೇಳೆನ ನೀಟಾಗಿ ಮಸಿಯುವಂಥ ಕೋಲಲ್ಲಿ ನೀಟಾಗಿ ಮಸ್ಕೊಳ್ಳಿ. ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅಕಸ್ಮಾತ್ ನಿಮಗೆ ಎಣ್ಣೆ ಇನ್ನೂ ಕಮ್ಮಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸಾಸಿವೆ ಎಲ್ಲ ಸಿಕ್ಕಲಿ ಆದಮೇಲೆ ಒಂದು 6-7 ಇಳ್ಕು ಬೆಳ್ಳುಳ್ಳಿನ ಅದಕ್ಕೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಫ್ಲೇವರ್ ಬರಬೇಕು ಅಂದರೆ ಈ ಥರ ಒಂದೇ ಒಂದು ಸೌಟ ಆಗೋವಷ್ಟು ಬೇಳೆ ನೀರನ್ನು ಹಾಕ್ಬಿಟ್ಟು ಮುಚ್ಚಳನ ಮುಚ್ಚಿಬಿಡಿ ಒಂದು 2 ಸೆಕೆಂಡು. ಆಮೇಲಿಂದ ಮಿಕ್ಕಿದ ಬೇಳೆನ ಸಾಂಬಾರನ್ನ ಅದಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಕಟ್ ಮಾಡಿಕೊಂಡು ಸಾಂಬಾರಿಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡ್ರೆ ಸಾಂಬಾರು ಒಂದು ಕುದಿ ಬಂದರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದು ನಮ್ಮ ಕಡೆ ಬೇಳೆ ಸಾಂಬಾರು ಅಲ್ಲ. ಲಾಸ್ಟಲ್ಲಿ ಉಪ್ಪು ನೋಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದು ಬಂದು ಗುಲ್ಬರ್ಗ ಸ್ಟೈಲ್ ಬೇಳೆ ಸಾಂಬಾರು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.